ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶ್ರುತಿ ನಂದೀಶ್. ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇದೊಂದು ಸಿಂಪಲ್ ವೀಕೆಂಡ್ ವ್ಲಾಗ್ ಆಗಿರುತ್ತೆ, ಯಾಕಂದರೆ ಇದಕ್ಕೂ ಮುಂಚೆ ನೀವು ಹೋಲಿದು ವ್ಲಾಗ್ ನೋಡಿರ್ತೀರಾ ಅಂತ ಭಾವಿಸ್ತೀನಿ. ಆ್ಯಂಡ್ ಹೌದು, ಒಂದು ವೈನಾಡು ಪಾರ್ಟ್ 1 ವಿಡಿಯೋ ಹಾಕಿದೆ, ಪಾರ್ಟ್ 2 ವಿಡಿಯೋ ಹಾಕಲೇ ಇಲ್ಲ ನಾನು. ತುಂಬ ವಿಚಾರಗಳು ನಡೆದಿದೆ. ಅದಾಗಿ ಈ ಒಂದು 4-5 ತಿಂಗಳು, ಆಲ್ಮೋಸ್ಟ್ 6 ತಿಂಗಳು ಮೇಲೆ ಏನಾಯಿತು ಅಂತ. ಸೊ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ. ಇನ್ಮೇಲೆ ನಾನು ಡೈಲಿ ವ್ಲಾಗ್ ಥರ ಏನಾದರೂ ಮಾಡಬೇಕು ಅಂತ ಭಾವಿಸಿದ್ದೀನಿ. ಸೊ ಹೋಪ್ ನೀವೆಲ್ಲರೂ ಸಪೋರ್ಟ್ ಮಾಡ್ತೀರಾ ಅಂತಲೂ ಅಂದ್ಕೊಳ್ತೇನೆ. ಈ ವಿಡಿಯೋ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಸೊ ನನ್ನ ಮಗಳು ತುಂಬಾ ಹಠ ಮಾಡ್ತಿದ್ಲು, ನನಗೆ ನಗ್ಗೆಟ್ಸ್ ಬೇಕು ಅಂತ ಹೇಳಿ. ಮನೇಲಿ ಮಾಡು ಅಂತ ಹೇಳ್ತಾಯಿದ್ಲು. ಮಾಡೋ ಅಷ್ಟು ಪೇಷನ್ಸ್ ಎಲ್ಲ ಇರಲಿಲ್ಲ. ಸೊ ಹೇಗಿದ್ರು ಸ್ಯಾಟರ್ಡೇ ಅಲ್ವಾ, ರೆಗ್ಯುಲರಾಗಿ ಸ್ಯಾಟರ್ಡೇ ನಾವು ದೇವಸ್ಥಾನಕ್ಕೆ ಹೋಗ್ತೀವಿ. ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಹಾಗೆ ಕೋರಮಂಗ್ಲಗೆ ಹೋಗಿ ಬರೋಣ ಅಂತ ಅಂದ್ಕೊಂಡ್ವಿ. ಅಲ್ಲಿ ಒಂದು ಕುನಾಫಾ ಸ್ಟೋರಿ ಅಂತ ಒಂದು ಔಟ್ಲೆಟ್ ಇದೆ. ಅಲ್ಲಿ ನನಗೆ ಕುನಾಫಾಸ್ ಅಂದರೆ ತುಂಬಾ ಇಷ್ಟ ಆಗುತ್ತೆ. ಅದೊಂದು ಟರ್ಕಿಶ್ ಡಿಶ್ಶು. ಸೊ ಅದನ್ನು ಹಾಗೆ ತಿನ್ಕೊಂಬರೋಣ ಅಂತ ಹೇಳ್ಬಿಟ್ಟು ಹಾಗೆ ಕೋರಮಂಗ್ಲಗೆ ಹೋಗಿದ್ವಿ. ಏನು ತಂದಿದ್ಯಾ ಇದೆಲ್ಲ? ಬಿಸಿ ಖಾರ. ಖಾರ ಇಲ್ವಾ ಖಾರ? Why I cried? Why? Because I scolded you. Why you scolded me? ಯಾಕೆ ಬೈದೆ ನೀ ನನಗೆ? ಯಾಕೆ ಹೇಳಲ್ಲ ಹೇಳು? ಐ ಆಮ್ ನಾಟ್ ಶೂಟಿಂಗ್ ಎನಿಥಿಂಗ್. I know you're taking a video. No, I am not taking it. ತಾಯಿ ಮಕ್ಕಳದು ಜಗಳ ಯಾವಾಗಲೂ ಇರುತ್ತಲ್ವ, ಅದಕ್ಕೆ ನಾನು ಮಧ್ಯಾಹ್ನ ನಾನು ಕಿತ್ತಾಡ್ಬಿಟ್ಟಿದ್ವಿ. ಕಿತ್ತಾಡ್ಬಿಟ್ಟು ನಾನು ಹೊಡೆದ್ಬಿಟ್ಟಿದ್ದೆ ಜೋರಾಗಿ. ಅವಳಿಗೆ ಹೊಡೆದಿದ್ದಕ್ಕೆ ಸ್ವಲ್ಪ ಅಳು ಬರ್ತಿತ್ತು ನನಗೆ. ಆ್ಯಂಡ್ ಅವಳೇ ಬಂದು ಪಾಪ ಸಮಾಧಾನ ಮಾಡ್ತಾಳೆ ನನಗೆ. ಶಿ ಈಸ್ ಅ ವೆರಿ ಗುಡ್ ಚೈಲ್ಡ್. ಅದಕ್ಕೆ ಅವಳು ಅಲ್ಲಿ ನೆನೆಸ್ಕೊಂಡು ಯಾಕೆ ಹೇಳ್ತಿದ್ದೆ ಅಮ್ಮ ಅಂತ ನನಗೆ ಕೇಳ್ತಾ ಇದ್ಲು. ಸೊ ಅದಕ್ಕೆ ನೀನೇ ಹೇಳು ಯಾಕೆ ಹೇಳ್ತಿದ್ದೆ ಅಂತ ಅಂದ್ಬಿಟ್ಟು ಅಂತ ಕೇಳ್ತಾ ಇದ್ದೆ ಅಷ್ಟೇ. ಅದಾದಮೇಲೆ ರಂಜಾನ್ ಇರೋದ್ರಿಂದ ಈ ಕೋರಮಂಗ್ಲದಲ್ಲಿ ಇಫ್ತಾರೆಲ್ಲ ನಡೆಯುತ್ತೆ. ಸಿಕ್ಕಾಪಟ್ಟೆ ಕ್ರೌಡೆಡ್ ಆಗಿತ್ತು. ವೀಕ್ ಡೇಸಲ್ಲೂ ಅಷ್ಟೇ ಕ್ರೌಡ್ ಇರುತ್ತೆ ಅಂತ ಕೇಳಿದ್ದೀನಿ. ಸಿಕ್ಕಾಪಟ್ಟೆ ನಾನ್ ವೆಜ್ ಲವರ್ಸ್ ಯಾರಾದರೂ ಇದ್ದರೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಆ ಏರಿಯಾ. ಬಿಕಾಸ್ ಆ್ಯಸ್ ಅ ವೆಜಿಟೇರಿಯನ್ ನಾವಂತೂ ಏನೂ ತಿನ್ನಲಿಲ್ಲ, ತಿನ್ನೋಕ್ಕೂ ಆಗಲ್ಲ, ತಿನ್ನಲೂ ಇಲ್ಲ. Nobody didn't see it. There was one girl. She finally ರೆಕಾರ್ಡಿಂಗ್ ಕೊಟ್ಟಿಲ್ಲ ಕಣ್ರಿ.
ಇದಕ್ಕೂ ಮುಂಚೆ ಚೀಸ್ ಗಾರ್ಲಿಕ್ ಇದು ಗಾರ್ಲಿಕ್ ಬ್ರೆಡ್ ಹೇಳಿದ್ದೆ, ಸಕ್ಕತ್ತಾಗಿತ್ತು. ಚೀಸಿಯಾಗಿ ಎಲ್ಲ ವಿಡಿಯೋ ಎಲ್ಲ ಮಾಡಬೇಕು ಅಂತ ಹೇಳಿಬಿಟ್ಟು ಇಟ್ಬಿಟ್ಟು ಪೊಸಿಷನಲ್ಲಿ ರೆಕಾರ್ಡ್ ಬಟನ್ನೇ ಒತ್ತಿಲ್ಲ. ಬಟ್ ಯಾರಾದರೂ ಟ್ರೈ ಮಾಡಿಲ್ಲ ಅಲ್ಲಿ ಅಂತಂದರೆ ದಯವಿಟ್ಟು ಹೋಗಿ ಟ್ರೈ ಮಾಡಿ. ಚೀಸಿ ಗಾರ್ಲಿಕ್ ಬ್ರೆಡ್ ಕೂಡ ತುಂಬ ಚೆನ್ನಾಗಿದೆ. ಆ್ಯಂಡ್ ಕುನಾಫಾ ಇಸ್ ದ ಬೆಸ್ಟ್ ಅಲ್ಲಿ. ಆ್ಯಂಡ್ ಈಗ ಅವರು ತಿರಮಿಸು ಮತ್ತು ನಮ್ಮ ಟರ್ಕಿಶ್ ಡೆಸರ್ಟ್ಸ್ ಎಲ್ಲ ಏನಿರುತ್ತೆ ಅದೆಲ್ಲ ಇದೆ ಅಲ್ಲಿ, ಬಕಲಾವ ಅದೆಲ್ಲನೂ. ಯಾರಾದ್ರು ವೆಜಿಟೇರಿಯನ್ಸ್ ಇದ್ರೂ ಆರಾಮಾಗಿ ಹೋಗ್ಬೋದು, ಬಿಕಾಸ್ ಅಲ್ಲಿ ಡೆಸರ್ಟ್ ಬಿಟ್ಟು ಇನ್ನೇನೂ ಸಿಗಲ್ಲ, ನಾನ್ ವೆಜ್ ಏನೂ ಸಿಗಲ್ಲ. ಅದು ಡೆಸರ್ಟ್ಗೆ ಫೇಮಸ್ಸು. ಕುನಾಫಾ ಸ್ಟೋರೀಸ್ ಅಂತ ಹೇಳಿ ಕೋರಮಂಗ್ಲದಲ್ಲಿದೆ. ಅದು ಬಿಟ್ಟು ಬೇರೆ ಎಲ್ಲಿದೆ ಅಂತ ನನಗೆ ಗೊತ್ತಿಲ್ಲ. ತುಂಬ ಚೆನ್ನಾಗಿದೆ, ಹೋದಾಗ ಟ್ರೈ ಮಾಡಿ ಯಾರಾದರೂ ಟ್ರೈ ಮಾಡಿಲ್ಲ ಅಂತಂತಂದರೆ. Garlic bread. These forks are very yummy. What are you ನೈಸ್. ಯಾವ್ದು ಇದು ಐ ಲವ್ ಯು ಸ್ಪೆಲ್ಲಿಂಗು ಚಿಂಟು? ಎಲ್ಲ ಓವಿಹಿ ಎಲ್ಲಮ್ಮ. ಸಾಕ್ಬಿಡು, ನಡಿ ಹೋಗೋಣ, ಮನೆಗೆ ಹೋಗೋಣ, ಟೈಮ್ ಆಯಿತು. ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.